ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನ ಹುಂಡಿ ತೆರವು 98.41 ಲಕ್ಷ ನಗದು, ಬಂಗಾರ, ಬೆಳ್ಳಿ ಕಾಣಿಕೆ ಪತ್ತೆ. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಪ್ರಸಿದ್ಧ ಶ್ರೀ ಕ್ಷೇತ್ರ ದೇವಲ ಗಾಣಗಾಪುರದಲ್ಲಿರುವ ಶ್ರೀ ದತ್ತಾತ್ರೇಯ ದೇವಸ್ಥಾನದಲ್ಲಿ ಮಂಗಳವಾರ ಹುಂಡಿ ತೆರವು ಕಾರ್ಯವು ಸರ್ಕಾರದ ನಿಯಮಾವಳಿಗಳಂತೆ ಅತ್ಯಂತ ಪಾರದರ್ಶಕವಾಗಿ ನೆರವೇರಿತು. ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಕಾಂತಮ್ಮ ಅವರ ನೇತೃತ್ವದಲ್ಲಿ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಪೊಲೀಸ್ ಭದ್ರತೆಯ ನಡುವೆ ನಡೆದ ಈ ಪ್ರಕ್ರಿಯೆಯಲ್ಲಿ ಭಕ್ತರು ಸಲ್ಲಿಸಿದ್ದ ಕಾಣಿಕೆಗಳನ್ನು ಲೆಕ್ಕ ಹಾಕಲಾಯಿತು. ಈ ವೇಳೆ ಒಟ್ಟು 98,41,324 ನಗದು ಸಂಗ್ರಹವಾಗಿದೆ. ಹುಂಡಿಯಲ್ಲಿ ಸುಮಾರು 4 ಗ್ರಾಂ 700 ಮಿಲಿಗ್ರಾಂ ತೂಕದ ಬಂಗಾರದ ವಸ್ತುಗಳು ಪತ್ತೆಯಾಗಿದ್ದು, ಉಂಗುರ, ಕಿವಿಯೋಲೆ ಸೇರಿದಂತೆ ವಿವಿಧ ಆಭರಣಗಳು ಸೇರಿವೆ. ಅದೇ ವೇಳೆ ಸುಮಾರು 83 ಗ್ರಾಂ ತೂಕದ ಬೆಳ್ಳಿಯ ವಸ್ತುಗಳು ದೊರೆತಿದ್ದು, ತೊಟ್ಟಿಲು, ತ್ರಿಶೂಲ, ಸಣ್ಣ ಮನೆ, ಖಡ್ಗ, ಚೈನಾ ಪಾದುಕ, ಕುದುರೆ, ಉಂಗುರಗಟ್ಟಿ ಸೇರಿದಂತೆ ಹಲವು ಧಾರ್ಮಿಕ ಪ್ರತೀಕಗಳು ಒಳಗೊಂಡಿವೆ. ಇನ್ನು ಎಣಿಕೆ ಪ್ರಕ್ರಿಯೆ ನಡೆಯುವ ಸ್ಥಳದಲ್ಲಿ ಹೈ ಡೆಫಿನಿಷನ್ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು, ಸಂಪೂರ್ಣ ಕಾರ್ಯವನ್ನು ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ. ಎಣಿಕೆಯಲ್ಲಿ ಭಾಗವಹಿಸಿದ ಸಿಬ್ಬಂದಿಯನ್ನು ಎಣಿಕೆಗೂ ಮುನ್ನ ಮತ್ತು ನಂತರ ತಪಾಸಣೆ ನಡೆಸಿ ಪಾರದರ್ಶಕತೆಯನ್ನು ಖಚಿತಪಡಿಸಲಾಯಿತು. ಸಂಗ್ರಹವಾದ ನಗದು ಮೊತ್ತವನ್ನು ಎಸ್ಬಿಐ ಬ್ಯಾಂಕ್ಗೆ ಚೆಕ್ ಮುಖಾಂತರ ಜಮಾ ಮಾಡಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಕಚೇರಿ ಸಿಬ್ಬಂದಿ, ದೇವಲ ಗಾಣಗಾಪುರ ಪೊಲೀಸ್ ಠಾಣೆಯ ಪಿಎಸ್ಐ ನೇತೃತ್ವದ ಪೊಲೀಸ್ ಸಿಬ್ಬಂದಿ, ಎಸ್ಬಿಐ ಬ್ಯಾಂಕ್ ವ್ಯವಸ್ಥಾಪಕ ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ದೇವಸ್ಥಾನದ ಆಡಳಿತ ಮಂಡಳಿಯ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಕಾಂತಮ್ಮ, ದತ್ತಾತ್ರೇಯ ಎಲ್ ನಿಂಬರ್ಗ, ಶೋಭಾ, ಶರಣಯ್ಯ ಸ್ವಾಮಿ, ಧರ್ಮರಾಜ, ಕಮಲೇಶ, ಲಕ್ಷ್ಮೀ ಸೇರಿದಂತೆ ಸಿಬ್ಬಂದಿ ಹಾಗೂ ಗಣ್ಯರು ಭಾಗವಹಿಸಿದ್ದರು. ಭಕ್ತರ ಭಕ್ತಿಭಾವ ಮತ್ತು ನಂಬಿಕೆಯ ಸಂಕೇತವಾಗಿ ಈ ಬಾರಿ ಕೂಡ ಗಣನೀಯ ಪ್ರಮಾಣದ ಕಾಣಿಕೆ ಸಂಗ್ರಹವಾಗಿರುವುದು ಗಮನಾರ್ಹವಾಗಿದೆ. ಸರ್ ಒಂದು 10 ನಿಮಿಷ ರೀ ಸರ್, ಒಂದು 10 ನಿಮಿಷ ಹಾಕಂದ್ರಿ ಅವನಿಗೆ. ಆಯ್ತು ರೀ ಸರ್.